ಆ ಹೂವಿನ ಮಕರಂದವನ್ನ ಸವಿಯಲು ಬರುವಂತಹ, ಜೇಂಕರಿಸುತ್ತಾ ಬರುವಂತಹ ಜೇನು ದುಂಬಿಯಲ್ಲಿಯೂ ಸಹ ನಾವು ಸಂಗೀತವನ್ನ ಕಾಣ್ತೀವಿ. ಜುಳು ಜುಳು ಹರಿಯುವಂತಹ ನದಿ ತೊರೆಗಳಲ್ಲಿಯೂ ಸಹ ಆ ಸಂಗೀತದ ನಾದವನ್ನು ನಾವು ಕೇಳ್ತೀವಿ. ಇದನ್ನೇ ನಾದ ಪರಬ್ರಹ್ಮ ಅಂತ ಕರೆಯುವಂಥದ್ದು. ಈ ನಾದ ಇಡೀ ಪ್ರಕೃತಿಯನ್ನ ಮೇಳೈಸಿಕೊಂಡಿರ್ತಕ್ಕಂಥದ್ದು. ಬೋರ್ಗರೆದು ದಡಕ್ಕಪ್ಪಳಿಸುವ ಸಮುದ್ರದ ಅಲೆಗಳಲ್ಲಿಯೂ ಸಂಗೀತವನ್ನು ಆಲಿಸುವಂತಹ ಮಾಂತ್ರಿಕ ಶಕ್ತಿ ಇದೆ. ಹೀಗೆ ಸಂಗೀತ ಸೂಕ್ಷ್ಮ ಸಂವೇದಿಯಾಗಿರ್ತಕ್ಕಂಥದ್ದು. ಅದು ಸಂಗೀತ ಜ್ಞಾನವಂತರಿಗೆ ಮಾತ್ರ ಅದು ದಕ್ಕುವಂಥದ್ದು. ಸಂಗೀತ ಯೋಗಿಗೂ ಅಮ್ಮನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವಿಶೇಷವಾದಂತಹ ಮಹಾಸಭೆ. ಸಂಗೀತ ಎಲ್ಲರನ್ನೂ ಕೂಡ ಒಲಿಸ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ವಿಶೇಷವಾದ ಸಾಧನ. ಸಂಗೀತಕ್ಕೆ ಮಣಿಯದವರೇ ಅಂತಹ ವಿಶೇಷವಾದವರನ್ನು ಕರೆದು ಗುರುತಿಸಿ ಸನ್ಮಾನಿಸೋದಿದೆಯಲ್ಲ, ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಬಹಳ ದೊಡ್ಡ ದೊಡ್ಡ ಮಟ್ಟದ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂತಹ ವಿಶೇಷವಾದ ಕೆಲಸವನ್ನು ನಾರಾಯಣ ಸ್ವಾಮಿಯವರು ಮಾಡಿದರೆ ತುಂಬ ಸಂತೋಷ. ಏಕೆಂದರೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಬರಮಾಡಿಕೊಂಡಿರ್ತಕ್ಕಂಥದ್ದು ಮತ್ತಷ್ಟು ಸಂತೋಷದ ವಿಚಾರ. ಇಂತಹ ವಿಶೇಷವಾದಂತಹ ಸನ್ನಿವೇಶದಲ್ಲಿ ಮಾತನಾಡೋದಕ್ಕಿಂತ ಬಹುಶಃ ಮೌನವೇ ತುಂಬ ಹಿತಕರವಾಗಿದೆ ಅಂತ ನನಗೆ ಅನಿಸುತ್ತೆ.